ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ಪ್ರಮುಖ ಬೆಳವಣಿಗೆ. ಖ್ಯಾತ ವಕೀಲ ಹಾಗೂ ಜನಪ್ರಿಯ ಸಾರ್ವಜನಿಕ ಮುಖಂಡ ಜಗದೀಶ್ ಲಾಯರ್ ಅವರು ಇಂದು ಅಧಿಕೃತವಾಗಿ ವೈಇಪಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ನಗರದ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಜಗದೀಶ್ ಲಾಯರ್ ಅವರಿಗೆ ಪಕ್ಷದ ಶಾಲನ್ನು ಹಾಕಿ ಅಧಿಕೃತವಾಗಿ ಬರಮಾಡಿಕೊಳ್ಳಲಾಯಿತು. ಇದೇ ಸುದ್ದಿಗೋಷ್ಠಿಯಲ್ಲಿ ವೈಇಪಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಸಿಎಂ ಶಹಬಾಜ್ ಅವರು ಪಕ್ಷದ ಮುಂದಿನ ಕಾರ್ಯಚಟುವಟಿಕೆಗಳನ್ನು ಪ್ರಕಟಿಸಿದರು. ಇದೇ ವೇಳೆ ಜಗದೀಶ್ ಲಾಯರ್ ಅವರಿಗೆ ಬಿಗ್ ಜವಾಬ್ದಾರಿಯನ್ನೇ ನೀಡಲಾಗಿದ್ದು ವೈಇಪಿ ಪಕ್ಷದ ಕರ್ನಾಟಕ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಜಗದೀಶ್ ಲಾಯರ್ ಅವರೇ ಪಕ್ಷದ ಮುಖ್ಯಮಂತ್ರಿ ಅಭ್ಯರ್ಥಿ ಎಂಬ ಮಹತ್ವದ ಘೋಷಣೆಯನ್ನು ಸಿಎಂ ಶಹಬಾಜ್ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪಕ್ಷದ ನಾಯಕರು, ರಾಜ್ಯದಲ್ಲಿ ಸದ್ಯ ಇರುವ ರಾಜಕೀಯ ವ್ಯವಸ್ಥೆಗೆ ಪರ್ಯಾಯವಾಗಿ ಒಂದು ಬಲಿಷ್ಠ ಶಕ್ತಿಯನ್ನು ಕಟ್ಟುವ ಉದ್ದೇಶದಿಂದ ವೈಇಪಿ ಪಕ್ಷವನ್ನು ರಾಜ್ಯಾದ್ಯಂತ ಬಲಪಡಿಸಲಾಗುವುದು ಎಂದರು. ಇನ್ನು ಈ ವೇಳೆ ಮಾತನಾಡಿದ ಲಾಯರ್ ಜಗದೀಶ್, ಕೇವಲ ಅಧಿಕಾರಕ್ಕಾಗಿ ಅಲ್ಲ, ಜನರ ನಿಜವಾದ ಸಮಸ್ಯೆಗಳಿಗೆ ಸ್ಪಂದಿಸುವ ರಾಜಕಾರಣ ಹಾಗೂ ಅಭಿವೃದ್ಧಿ ಆಧಾರಿತ ಆಡಳಿತವನ್ನು ನೀಡುವುದೇ ನಮ್ಮ ಮುಖ್ಯ ಗುರಿ. ಇದಕ್ಕಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಪಕ್ಷವನ್ನು ಸಂಘಟಿಸುವುದಾಗಿ ಭರವಸೆ ನೀಡಿದರು. ಒಟ್ಟಿನಲ್ಲಿ ವೈಇಪಿ ಪಕ್ಷದ ಈ ದಿಢೀರ್ ನಡೆ ಹಾಗೂ ಜಗದೀಶ್ ಲಾಯರ್ ಸಿಎಂ ಅಭ್ಯರ್ಥಿ ಎಂಬ ಘೋಷಣೆ ಸದ್ಯ ರಾಜ್ಯ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದ ಸಂಚಲನ ಹಾಗೂ ಹೊಸ ಚರ್ಚೆಗೆ ಕಾರಣವಾಗಿದೆ. ಕರ್ನಾಟಕ ಬದಲಾವಣೆ ಬಯಸ್ತಾ ಇದೆ. ಪಕ್ಕದ ತಮಿಳುನಾಡಲ್ಲಿ ಒಂದು ಡಿವಿಕೆ ಪಕ್ಷ ಬಂದು ಒಂದು ದೊಡ್ಡ ಮಟ್ಟದ ಬಹುಮತದಿಂದ ಅವರನ್ನು ಸರ್ಕಾರ ಮಾಡಕ್ಕೆ ಬಿಟ್ಟಿದ್ದಾರೆ. 40-50 ವರ್ಷ ರಾಜಕೀಯ ಮಾಡಿದವ್ರನ್ನೆಲ್ಲ ಮನೆಗೆ ಸೋಲಿಸಿ ಮನೆಗೆ ಕಳಿಸಿದ್ದಾರೆ. ಇವತ್ತಿನ ಕರ್ನಾಟಕದ ಜನರ ಮನಸ್ಥಿತಿನೂ ಅಷ್ಟೇ, ಹೊಸಬರನ್ನು ನೋಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ, ಹೊಸತನವನ್ನು ನೋಡೋಕ್ಕೆ ಇಷ್ಟಪಡ್ತಾ ಇದೆ, ಹೊಸ ಯೋಚನೆಗಳನ್ನ ಇಷ್ಟಪಡ್ತಾ ಇದೆ. ಭ್ರಷ್ಟಾಚಾರ ಮುಕ್ತವಾದಂಥ ಆಡಳಿತವನ್ನು, ಮಾಫಿಯಾ ಮುಕ್ತ ಆಡಳಿತವನ್ನು, ಡ್ರಗ್ಸ್ ಮುಕ್ತ ಸಮಾಜವನ್ನು, ಸುರಕ್ಷಿತವಾದಂಥ ಸಮಾಜವನ್ನು ನೆನೆ ಒಂದು ಗ್ಯಾಂಗ್ರೇಪ್ ಆಗಿದೆ ಬೆಂಗಳೂರಲ್ಲಿ. ಏನು ಪ್ರಿಯಾಂಕಾ ಖರ್ಗೆ ಆಗ್ಬಿಟ್ರೆ ಅಂತೂ ಏನು ನಮ್ಮ ಬಾಸ್ ಆಗ್ತಾ ಇದ್ದಾರೆ ಅಂತ ಏನು ಮಾಧ್ಯಮಗಳಲ್ಲಿ ಹೇಳಿದೆ. ದಾವಣಗೆರೆಯಲ್ಲಿ ನೆನೆ ಒಂದು ಗ್ಯಾಂಗ್ರೇಪ್ ಆಗಿದೆ. ಅಲ್ರಿ, ನೀವು ಯಾವ ಹೋಮ್ ಮಿನಿಸ್ಟರ್ ಆದರೂ, ಯಾವೊಂದು CM ಆದರೂ, ನಾನು ಈ ಪದ ಯಾಕೆ ಬಳಸ್ತಾ ಇದ್ದೀನಿ ಅಂತಂದರೆ, ದರ್ ಇಸ್ ನೋ ಸೆಕ್ಯೂರಿಟಿ ಇನ್ ಕರ್ನಾಟಕ. ಸುರಕ್ಷೆ ಅನ್ನೋದು ಬರೀ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ, ಯಾಕಂದರೆ ಹಿಂದೆ ಮುಂದೆ ಪೊಲೀಸರು ಹಾಕೊಂಡು ಓಡಾಡ್ತಾರೆ. ಜನರಿಗೆ ಯಾವುದೇ ರೀತಿಯ ಸುರಕ್ಷತೆ ಅನ್ನೋದು ಇಲ್ಲ, ಜನರಿಗೆ ಒಂದು ಭರವಸೆ ಅನ್ನೋದಿಲ್ಲ. ಪ್ರತಿದಿನ ಬೆಳಗ್ಗೆ ಆದರೆ ಬೆಲೆ ಏರಿಕೆ, ಅಲ್ಲಿ ಕೊಲೆ ಆಯಿತು, ಇಲ್ಲಿ ಕೊಲೆ ಆಯಿತು, ದೇರ್ ನೋ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ಮು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ದುಡ್ತಾ ಇರೋವಂಥ ಸಂಪಾದನೆ ಏನಿದೆ, ಅದು 30 ದಿವಸದ ಸಂಪಾದನೆ ಇವತ್ತು 1 ದಿವಸ, 2 ದಿವಸ, 3 ದಿವಸಕ್ಕೂ ಖಾಲಿ ಆಗ್ತಾ ಇದೆ. ಜನರ ಜೇಬಲ್ಲಿ ದುಡ್ಡಿಲ್ಲ, ಜನರ ಬ್ಯಾಂಕಲ್ಲಿ ದುಡ್ಡಿಲ್ಲ, ಸಾಲ ಇದೆ ಅವ್ರ ಹತ್ರ. ಆಮೇಲೆ ಇಷ್ಟೆಲ್ಲ ಮಾಡ್ಕೊಂಡು ನಾನಾ ಸೆಗ್ಮೆಂಟ್ಸ್ ಇದೆ ಯುವಕರಿಗೆ. ಇದು ಕಾಂಗ್ರೆಸ್ ಪಕ್ಷ ಮ್ಯಾನಿಫೆಸ್ಟೋದಲ್ಲಿ 3 ಲಕ್ಷ ಸರ್ಕಾರಿ ಉದ್ಯೋಗಗಳನ್ನು ಭರ್ತಿ ಮಾಡ್ತೀವಿ ಅಂತ ಹೇಳಿ ಮ್ಯಾನಿಫೆಸ್ಟೋದಲ್ಲಿ ಅನೌನ್ಸ್ ಮಾಡಿ ಇವತ್ತಿಗೆ 4ನೇ ವರ್ಷ ನಡೀತಾ ಇದೆ. ಅಲ್ಲಿ ಧಾರವಾಡದಲ್ಲಿ ಹುಡುಗರು ಸರ್ಕಾರಿ ಕೆಲಸ ಬೇಕು ಅಂತ ಅಲ್ಲಿ ಏನೋ ಪ್ರೊಟೆಸ್ಟ್ ಮುಷ್ಕರ ಮಾಡಿದ್ರೆ ಅಲ್ಲಿರೋ ಕಮಿಷನರ್ ಶಶಿಗೆ ಚೆನ್ನಾಗಿ ಲಾಠಿ ಹೊಡೆದು ಕಳಿಸ್ತಾರೆ. ಈ ರೀತಿ ಸುಳ್ಳು ಭರವಸೆಗಳನ್ನ ಕೊಟ್ಟು ಸುಳ್ಳನ್ನು ಹೇಳ್ಕೊಂಡು ಇವತ್ತು 3 ಪಕ್ಷದ ರಾಜಕಾರಣಿಗಳು ಸಾವಿರಾರು ಕೋಟಿ ಆಸ್ತಿ ಮಾಡ್ಕೊಂಡಿದ್ದಾರೆ. ಜನರ ಜೇಬಲ್ ದುಡ್ಡಿಲ್ಲ, ಜನರು ಆರ್ಥಿಕವಾಗಿ ಕುಗ್ಗೋಗಿದ್ದಾರೆ. ಓದಲಿಕ್ಕೆ ನಮ್ಮ ಕರ್ನಾಟಕದಲ್ಲಿ ಸರ್ಕಾರದ 45,000 ಶಾಲೆಗಳಿದೆ. ಅವರ ಶಾಲೆಗಳು ಸಹ ಶಿಥಿಲಗೊಂಡಿದೆ, ಬೀಳೋ ಪರಿಸ್ಥಿತಿಯಲ್ಲಿದೆ. ಶಾಲೆಗಳಲ್ಲಿ ಮಕ್ಕಳು ಓದಕೊಂಡಿದ್ದಾರೆ, ಶೌಚಾಲಯಗಳಿಲ್ಲ, ಜಾಗ ಇಲ್ಲ, ಸೋರ್ತಾ ಇರುವಂಥ ಶಾಲೆಗಳು ಎರಡೂ ಇದ್ರೂ ಕೂಡ ಮೇಷ್ಟ್ರುಗಳಿಲ್ಲ. ಸ್ವತಃ ಈ ರೀತಿಯ ಒಂದು ಪರಿಸ್ಥಿತಿಯನ್ನ, ಅಂದರೆ ನಮ್ಮ ಕರ್ನಾಟಕಕ್ಕೆ ಒಂದು ಕ್ವಾಲಿಟಿ ಎಜುಕೇಶನ್ ಸಿಸ್ಟಮ್ ಬೇಕಾಗಿದೆ. ಜಸ್ಟ್ ಬಿಕಾಸ್ ನಾವು ಟ್ಯಾಕ್ಸ್ ಕಟ್ತೀವಿ ಅಂತ ಯಾವುದೋ ಬಿದ್ದೋಗ ಮನೆಗಳಲ್ಲಿ 78 ವರ್ಷ ಆದರೂ ಮಾಡ್ತಾ ಇದ್ರೆ, ವಿ ವಾಂಟ್ ಕ್ವಾಲಿಟಿ ಎಜುಕೇಶನ್. ಸರ್ಕಾರಿ ಶಾಲೆ ಬೇಕು, ಬಟ್ ಅದು ಕ್ವಾಲಿಟಿ ಆಗಿರಬೇಕು. ಪ್ರತಿ ಜಿಲ್ಲೆನಲ್ಲೂ 2 ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು. 31 ಜಿಲ್ಲೆ ಇದೆ, ಒಂದು 60 ಆಸ್ಪತ್ರೆಗಳು. ಇದೆಲ್ಲ ಮಾಡೋದು ಯಾವುದು ದೊಡ್ಡ ವಿಚಾರ ಆಗಿರಲಿಲ್ಲ ಕಳೆದ 78 ವರ್ಷದಲ್ಲಿ. ಇವ್ರಿಗಳೆಲ್ಲ ಅವ್ರ ಆಸ್ತಿಗಳನ್ನ ಜಾಸ್ತಿ ಮಾಡ್ಕೊಂಡ್ರೆ ಹೊರತು ಜನರಿಗೆ ಪಕ್ಕದಲ್ಲಿರೋ ಭೂತಾನು ಜನರಿಗೆ ಫ್ರೀ ಎಜುಕೇಷನು, ಫ್ರೀ ಹೆಲ್ತ್ ಸೆಗ್ಮೆಂಟ್ ಕೊಟ್ಟಿದೆ. ನಮ್ಮ ದೇಶದಲ್ಲಿ 78 ವರ್ಷ ಆದರೂ ಕೂಡ ಇವತ್ತು ನಾವು ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಅಲ್ಲಿ ಸರ್ಜನ್ ಇರಲ್ಲ, ಪ್ಯಾರಾಮೆಡಿಕಲ್ ಸ್ಟಾಫ್ಸ್ ಇರಲ್ಲ, ಅಲ್ಲಿ ಎಲ್ಲ ಇತ್ತು ಅಂದರೆ ಆಪರೇಷನ್ ಥಿಯೇಟರ್ ಇರಲ್ಲ, ಎಲ್ಲ ಇತ್ತು ಅಂದ್ರೆ ಔಷಧಿಗಳಿರಲ್ಲ. ಇವನ್ ಕಿದ್ವಾಯ್ತು ಕೂಡ ನಾವು ಎಕ್ಸ್ಪೋಸ್ ಮಾಡಿ ತೋರಿಸಿದ್ವಿ. ಸೊ ಈ ಪರಿಸ್ಥಿತಿನಲ್ಲಿ ಜನರಿಗೆ ಪುಕ್ಸಟ್ಟೆ ಕೊಡ್ತಾ ಇರೋಂಥ ಮೆಡಿಕಲ್ ಆಸ್ಪತ್ರೆಗಳ ಸ್ಥಿತಿ ತುಂಬ ಕೆಟ್ಟವಾಗಿದೆ. ಮತ್ತು ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಕೋಟ್ಯಾಂತರ ರೂಪಾಯಿ ಬಿಲ್ ಆಗುತ್ತೆ. ಈ ಪರಿಸ್ಥಿತಿನಲ್ಲಿ ಜನರು ಬರೀ ತೆರಿಗೆ ಕಟ್ತಾರೆ. ಆ GST ಕಟ್ಟು, ಈ GST ಕಟ್ಟು, ಬರೀ GSTಗಳನ್ನ ಕಟ್ಟಿ ಜನರ ಜೇಬಲ್ಲಿ ದುಡ್ಡಿಲ್ಲ. 97% ಪೀಪಲ್ ಆರ್ ಸಫರಿಂಗ್ ಫ್ರಮ್
ಫೈನಾನ್ಷಿಯಲ್ ಬ್ಯಾಕ್ವರ್ಡ್, ಅಂದರೆ ಆರ್ಥಿಕ ದುರ್ಪರಿಸ್ಥಿತಿಯಿಂದ ಅವರೆಲ್ಲ ಬರೀ ಇವ್ರುಗಳು ನಾನು ಸಿ ಎಂ ಆಗಬೇಕು, ನಾನು ಮಿನಿಸ್ಟರ್ ಆಗಬೇಕು, 2028ಕ್ಕೆ ಮತ್ತೆ ನಾನೇ ಬರ್ತೀನಿ ಅಂತ ಒಬ್ಬ ಕಣ್ಣೀರು ಹಾಕೊಂಡು ಹೇಳ್ತಾನೆ. ಇನ್ನೊಬ್ಬ ಇವಾಗ ಜ್ಞಾನಾಧಿಕಾರಿ ಇಲ್ಲಿ ಒಂದ್ ನಿಮಿಷ, ಏನ್ ಗೊತ್ತಾ, ಇಷ್ಟೊಂದು ಹೇಳಿದ್ದಾರೆ ಜಗದೀಶ್ ಅವರು. ಇದ್ರ ಜೊತೆಗೆ ರಾಜ್ಯ ಅಧ್ಯಕ್ಷರು, ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿದೀವಿ. ಈ ಜನಗಳ ಜೊತೆ ಜಗದೀಶ ಇರೋ ಗಂಟ ನಿಮ್ಗಳಿಗೆ ಯಾವ ಸಮಸ್ಯೆನೂ ಬರಲ್ಲ. ನಾನ್ ಜಾಸ್ತಿ ಮಾತಾಡಕ್ ಹೋಗಲ್ಲ, ಯಾಕಂದ್ರೆ ಅವರೆಲ್ಲಾ ವಿವರವಾಗಿ ಹೇಳಿದ್ದಾರೆ. ಇನ್ನು ಅವರಷ್ಟು ಹೇಳಕ್ಕೆ ಯಾವ MLA ಗಾಗಿರ್ಲಿ, MP ಗಾಗಿರ್ಲಿ, ಮುಖ್ಯಮಂತ್ರಿಗಳಿಗೆ ಆಗಿರ್ಲಿ, ನಿಮ್ಗೆ ಧೈರ್ಯ ಇದ್ರೆ ಅವ್ರ ಹತ್ರ ಮಾತಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ.